ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸೌಂಡ್ ಮಾಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡೋದಕ್ಕೂ ಮುನ್ನವೇ ಅದಕ್ಕೆ ಇರೋ ದೊಡ್ಡ ಅಡೆತಡೆಗಳನ್ನ ಬಗೆಹರಿಸೋ ಕೆಲಸ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ಸಿಎಂಗಳ ಜೊತೆಗಿನ ಸಭೆಯಲ್ಲಿ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಜೊತೆಗಿನ ಮಾತುಕತೆ ತುಂಬಾನೇ ಹೈಲೈಟ್ ಆಗ್ತಾ ಇದೆ. ಬಲ್ಲ ಮೂಲಗಳ ಪ್ರಕಾರ ಡಿಲಿಮಿಟೇಷನ್ಗೆ ತಮಿಳುನಾಡಿನಿಂದ ಯಾವುದೇ ವಿರೋಧ ಬಾರದಂತಹ ಒಪ್ಪಂದ ಮುಗಿದಿದೆ ಅನ್ನೋ ಚರ್ಚೆ ನಡೀತಾ ಇದೆ. ವಿಜಯ್ ಹಾಗೂ ಶಾ ನಡುವೆ ಏನೆಲ್ಲ ಮಾತುಕತೆ ನಡೀತು, ಯಾವ ಕಾರಣಕ್ಕೆ ವಿಜಯ್ ಈ ಬಿಲ್ ವಿರೋಧಿಸ್ತಾ ಇದ್ರು, ಶಾ ಹೇಗೆ ಕ್ಲಾರಿಟಿ ಕೊಟ್ರು, ಇದೆಲ್ಲವೂ ರಿವೀಲ್ ಆಗ್ತಾ ಇದೆ. ಅಲ್ಲಿಗೆ ಮುಂದೇನೋ ಅನ್ನೋ ಪ್ರಶ್ನೆ ಜೊತೆಗೆ ಕಾಂಗ್ರೆಸ್ಗೆ ಹಿನ್ನಡೆ ಸಾಧ್ಯತೆ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಒಂದೇ ಮಾತ್ರ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಅಮಿತ್ ಶಾ ನೇರ ವಾಗ್ದಾಳಿ ನಡೆಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ರಾಜಕೀಯ ಹಳಿ ತಪ್ಪಿದೆ ಅನ್ನೋದನ್ನ ಒಪ್ಪೋದಾದ್ರೆ ಅದಕ್ಕೆ ನೀಡಬೇಕಾದ ಮೊದಲ ಕಾರಣ ವಿಪಕ್ಷಗಳ ನಡವಳಿಕೆ. ಅದ್ಯಾರು ಮಿಸ್ಲೀಡ್ ಮಾಡಿದ್ದಾರೋ ಅಥವಾ ಕಲಿತಿದ್ದೇ ಈ ರೀತಿನ ಅನ್ನೋ ಹಾಗೆ ವಿಪಕ್ಷದಲ್ಲಿ ಇದ್ಮೇಲೆ ಎಲ್ಲದನ್ನೂ ಅಪೋಸ್ ಮಾಡೋದು ಅನ್ನೋದಕ್ಕೆ ಕೆಲವರು ಫಿಕ್ಸ್ ಆಗಿದ್ದಾರೆ. ಇದೇ ಮುಂದುವರಿತು ಅಂದ್ರೆ ದೇಶ ಜನ ಉದ್ಧಾರ ಆಗೋದಿಲ್ಲ, ಬದಲಿಗೆ ಜನರ ತೆರಿಗೆ ಹಣ ಹಾಳಾಗ್ತಾ ಇರುತ್ತೆ. ಒಂದು ಕಡೆ ಚರ್ಚೆಯನ್ನು ಮಾಡೋದಿಲ್ಲ, ಇನ್ನೊಂದು ಕಡೆ ಅಪೋಸ್ ಮಾಡೋದನ್ನು ಬಿಡೋದಿಲ್ಲ. ಕಾಂಗ್ರೆಸ್ ಈ ನಡವಳಿಕೆಯನ್ನ ಸರಿಪಡಿಸಿಕೊಳ್ಳೋದಿಲ್ಲ ಅಂತ ಅರ್ಥವಾಗ್ತಾ ಇದ್ದಂತೆ ಉಳಿದವರ ಜೊತೆ ಆದ್ರೂ ಮಾತುಕತೆ ಸಾಧ್ಯನಾ ಅನ್ನೋ ಲೆಕ್ಕಕ್ಕೆ ಕೇಂದ್ರ ಸರ್ಕಾರ ಬಂದಂತಿದೆ. ಈ ಹೊತ್ತಲ್ಲಿ ತಮಿಳುನಾಡು ಸಿಎಂ ವಿಜಯ್ ಜೊತೆ ನಡೆದಿರೋ ಡಿಲಿಮಿಟೇಷನ್ ಚರ್ಚೆ ಎನ್ಡಿಎಗೆ ಪಾಸಿಟಿವ್ ಸಿಗ್ನಲ್ ಕೊಟ್ಟಿರೋ ಸುದ್ದಿಗಳು ಬರ್ತಾ ಇದೆ. ಈ ಹಿಂದೆ ವಿಜಯ್ ನಾವು ಡಿಲಿಮಿಟೇಷನ್ಗೆ ಒಪ್ಪೋದೇ ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಹಾಸ್ಯ ಮಾಡಿದ್ರು. ಕಾರಣ ಏನಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಟಿವಿಕೆಗೆ ಒಬ್ಬೇ ಒಬ್ಬ ಸದಸ್ಯ ಇಲ್ಲ, ಬರೀ ಬಾಯಲ್ಲಿ ಹೇಳ್ಬೋದು ಅಥವಾ ಈಗ ಮೈತ್ರಿ ಮಾಡ್ಕೊಂಡಿರೋ ಪಕ್ಷಗಳ ಬೇರಾಳ ಎಣಿಕೆಯಷ್ಟು ಸದಸ್ಯರನ್ನ ಮಾತ್ರ ಕಂಟ್ರೋಲ್ ಮಾಡಬಹುದು ಹೊರತು ದೊಡ್ಡದೇನನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಸದಸ್ಯರು ಇಲ್ಲ ಅನ್ನೋ ಕಾರಣಕ್ಕೆ ವಿಜಯ್ರನ್ನ ತಿರಸ್ಕರಿಸೋ ಹಾಗಿರ್ಲಿಲ್ಲ. ಕಾರಣ ಏನಂದ್ರೆ ವಿಜಯ್ ಈ ಸಮಸ್ಯೆಯನ್ನ ಇಡೀ ತಮಿಳುನಾಡಿನ ಸಮಸ್ಯೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಬಂದ್ರು. ಒಂದು ವೇಳೆ ತಮ್ಮ ನಿಲುವಿನ ವಿರುದ್ಧ ಕೇಂದ್ರ ನಿಂತಿದೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ತಮಿಳುನಾಡಿನ ವಿರುದ್ಧವೇ ನಿಂತಿದೆ ಅನ್ನೋ ಅರ್ಥ ಬರುವಂತೆ ಮಾಡಿಟ್ಟಿದ್ರು. ಈ ಹೊತ್ತಲ್ಲಿ ಒಂದೇ ಒಂದು ದಾರಿ ಇದ್ದಿದ್ದು, ಅದು ಸರಿಯಾಗಿ ಅರ್ಥ ಮಾಡಿಸೋದು, ಚರ್ಚೆ ಮಾಡೋದು, ಗೊಂದಲಗಳ ಬಗ್ಗೆ ಕೇಳೋದು, ಸರಿಯಾದ ರೀತಿಯಲ್ಲಿ ಭರವಸೆ ಕೊಡೋದು. ಅದು ಅಚ್ಚುಕಟ್ಟಾಗಿ ನಡೆದಂತಿದೆ. ಡಿಲಿಮಿಟೇಷನ್ ವಿರುದ್ಧ ತಿರುಗಿ ಬಿದ್ದಿರೋ ಕಾಂಗ್ರೆಸ್ ಈಗ ಇರೋ 543 ಸದಸ್ಯರ ಲೆಕ್ಕವನ್ನ ಒಂದಿಂಚು ಕದಲಿಸೋ ಹಾಗಿಲ್ಲ, ಒಂದು ನಂಬರ್ ಹೆಚ್ಚೋದಕ್ಕೂ ನಾವು ಬಿಡೋದಿಲ್ಲ, ಮುಂದಿನ 25 ವರ್ಷ ಹೀಗೆ ಇರಬೇಕು, ಇದರಲ್ಲೇ ನೀವು 33% ಮಹಿಳಾ ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಮಾಡಿ ಅಂತ ಪಟ್ಟು ಬಿದ್ದಿದೆ. ಆದ್ರೆ ವಿಜಯ್ ಆಗ್ಲಿ ಅಥವಾ ತಮಿಳುನಾಡಿನ ಇತರೆ ಪಕ್ಷಗಳು ಕಾಂಗ್ರೆಸ್ ಹೇಳ್ತಾ ಇರೋದನ್ನ ಬೆಂಬಲಿಸ್ತಾ ಇಲ್ಲ. ಅವರ ಗೊಂದಲ ಏನಿದ್ರು ಜನಸಂಖ್ಯೆ ಆಧಾರದ ಮೇಲೆ ಎಲ್ಲಾ ರಾಜ್ಯಗಳಲ್ಲೂ ಸೀಟ್ ಏರಿಕೆ ಅನ್ನೋದು ನಮಗೆ ಸರಿ ಬರೋದಿಲ್ಲ. ಯಾಕಂದ್ರೆ ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ತಮಿಳುನಾಡು ಹಾಗೂ ಇತರೆ ದಕ್ಷಿಣ ರಾಜ್ಯಗಳಲ್ಲಿ ಜನಸಂಖ್ಯೆ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ. ನೀವು ಅದೇ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದ್ರೆ ಈಗ ಇರೋ ಸೀಟ್ಗಳನ್ನು ನಾವು ಕಳೆದುಕೊಳ್ಳೋ ಪರಿಸ್ಥಿತಿ ಬರ್ಬೋದು, ಕೇಂದ್ರದಲ್ಲಿ ನಮ್ಮ ಧ್ವನಿ ಕಡಿಮೆ ಆಗುತ್ತೆ ಅನ್ನೋ ಟೆನ್ಷನ್ ಇಟ್ಕೊಂಡಿದ್ರು. ವಿಜಯ್ ಕೂಡ ಇದೇ ಪ್ರಶ್ನೆಯನ್ನ ಅಮಿತ್ ಶಾ ಮುಂದೆ ಇಡ್ತಾರೆ. 2011ರ ಜನಗಣತಿಯನ್ನ ಬೇಸಾಗಿ ಇಟ್ಕೊಂಡು ಡಿಲಿಮಿಟೇಷನ್ ಮಾಡಿದ್ರೆ ಖಂಡಿತ ಉತ್ತರದಲ್ಲಿ ಹಾಗೂ ದಕ್ಷಿಣದಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ. ಕೇಂದ್ರದಲ್ಲಿ ಪ್ರತಿನಿಧಿಸೋ ನಮ್ಮ ಪರ್ಸೆಂಟೇಜ್ ಕಡಿಮೆ ಆಗದಂತೆ ಭರವಸೆ ಕೊಡಿ ಅಂತ ಕೇಳ್ತಾರೆ. ಈ ಬಗ್ಗೆ ಕ್ಲಾರಿಟಿ ಕೊಡೋ ಅಮಿತ್ ಶಾ ಯಾವುದೇ ಕಾರಣಕ್ಕೂ ಭಾರತದ ಯಾವ ರಾಜ್ಯದಲ್ಲೂ ಈಗ ಇರೋ ಲೋಕಸಭಾ ಸೀಟ್ಗಳ ಸಂಖ್ಯೆ ತಗ್ಗೋದಿಲ್ಲ. ಪ್ರತಿ ರಾಜ್ಯದಲ್ಲೂ 50% ಸೀಟ್ಗಳನ್ನ ಹೆಚ್ಚಿಸೋದೇ ನಮ್ಮ ಉದ್ದೇಶ. ಆ ಲೆಕ್ಕದಲ್ಲಿ ಈಗ ತಮಿಳುನಾಡಿನಲ್ಲಿರೋ 39 ಲೋಕಸಭಾ ಸೀಟ್ ಡಿಲಿಮಿಟೇಷನ್ ಬಳಿಕ 59 ಆಗುತ್ತೆ. 20 ಸೀಟ್ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಎಲ್ಲಾ ರಾಜ್ಯಗಳಲ್ಲೂ ಹೆಚ್ಚಳ ಆಗಲಿದೆ. 50% ಹೆಚ್ಚಳದಲ್ಲಿ ಯಾವುದೇ ಅನುಮಾನ ಬೇಡ. ಇಲ್ಲಿ ಜನಸಂಖ್ಯೆ ಆಧಾರ ಇಟ್ಕೊಂಡು ಎಡವಟ್ಟು ಆಗೋದಿಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. ದಕ್ಷಿಣ ರಾಜ್ಯಗಳ ಎಲ್ಲಾ ಸಿಎಂಗಳ ಬಳಿಯೂ ಇದನ್ನೇ ಚರ್ಚೆ ಮಾಡಿದ್ದಾರೆ. ಆದ್ರಿಂದ ಈ ಮೀಟಿಂಗ್ ನಲ್ಲಿ ಡಿಲಿಮಿಟೇಷನ್ಗೆ ಇದ್ದ ದೊಡ್ಡ ಅಡ್ಡಿ ಕ್ಲಿಯರ್ ಆಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಅಲ್ಲಿಗೆ ಈ ಮೀಟಿಂಗ್ ನಂತರದ ಬೆಳವಣಿಗೆ ಹೇಗಿರಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ ದಕ್ಷಿಣದ ರಾಜ್ಯಗಳ ಪೈಕಿ ಆಂಧ್ರ ಪ್ರದೇಶದಲ್ಲಿ ಮೈತ್ರಿ ಸರ್ಕಾರ ಇದ್ದು ಚಂದ್ರಬಾಬು ನಾಯ್ಡು ಆಲ್ರೆಡಿ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಪಕ್ಷದ ಸದಸ್ಯರು ಇಲ್ಲದೆ ಇದ್ರು ಈ ಹಿಂದೆ ಸ್ಟಾಲಿನ್ ರ ಡಿಎಂಕೆ ಡಿಲಿಮಿಟೇಷನ್ ಪರವಾಗಿ ಒಲವನ್ನ ತೋರಿಸಿತ್ತು. ಅವರ ಬೆಂಬಲ ಅತ್ಯಂತ ಮುಖ್ಯವಾಗಿದ್ದು ಈಗ ಸಿಕ್ಕಿರೋ ಕ್ಲಾರಿಟಿ ಬೆನ್ನಲ್ಲೇ ಅವರು ಕೈ ಜೋಡಿಸುವ ಸಾಧ್ಯತೆ ಇದೆ. ಇನ್ನು ಈ ಮೀಟಿಂಗ್ ನಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕಾಣಿಸ್ತಿಲ್ಲ. ಕರ್ನಾಟಕ ಹಾಗೂ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನೇರವಾಗಿ ಬೆಂಬಲವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮ್ಯಾಜಿಕ್ ಆಗೋದಕ್ಕೆ ಒಂದು ಅವಕಾಶ ಇರಬಹುದು. ಆ ಮ್ಯಾಜಿಕ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ಅಂದಾಜಿಸಬಹುದು. ಗೈರು ಅಥವಾ ಅಡ್ಡ ಮತದಾನದ ಮೂಲಕ ಬೆಂಬಲ ಸಿಗಬಹುದಾ ಅನ್ನೋ ನಿರೀಕ್ಷೆ ಇದೆ. ವಿಂಟರ್ ಸೆಷನ್ ನಲ್ಲಿ ಡಿಲಿಮಿಟೇಷನ್ ಬಿಲ್ ಮಂಡನೆ ಆಗುವ ಸಾಧ್ಯತೆ ಬಗ್ಗೆ ಮಾಹಿತಿ ರಿವೀಲ್ ಆಗಿದೆ.
ಇನ್ನು ಈಗ ಎಲ್ಲರಲ್ಲೂ ಒಂದು ಅನುಮಾನ ಇದೆ, ಅದು ತಮಿಳುನಾಡಿನಲ್ಲಿ ಟಿವಿಕೆ ಹಾಗೂ ಡಿಎಂಕೆ ಈಗ ಬದ್ಧ ವೈರಿಗಳಾಗಿವೆ. ಇಷ್ಟು ದಿನ ಡಿಎಂಕೆ ಡಿಲಿಮಿಟೇಷನ್ಗೆ ಪಾಸಿಟಿವ್ ಆಗಿದ್ರು, ವಿಜಯ್ ವಿರುದ್ಧ ನಿಂತಿದ್ರು. ಈಗ ವಿಜಯ್ ಪರವಾಗಿ ಬಂದ್ರೆ ಸ್ಟಾಲಿನ್ ರಿವರ್ಸ್ ಗೇರ್ ಹಾಕೋದಿಲ್ವಾ ಅನ್ನೋದು. ಆದ್ರೆ ಇಲ್ಲಿ ಅದನ್ನೂ ಮೀರಿಸೋ ಒಂದು ವಿಚಾರ ಇದೆ. ಅದೇನಂದ್ರೆ ಅದು ತಮಿಳುನಾಡಿನ ಹಿತಾಸಕ್ತಿಗೆ ನಾವಿದ್ದೀವಿ ಅನ್ನೋದನ್ನ ಎಲ್ಲರೂ ಬ್ರ್ಯಾಂಡ್ ಮಾಡಿಕೊಂಡಿರೋದು. ಯಾರು ಬೆಂಬಲಿಸಲಿ ಬಿಡ್ಲಿ, ಮುಂದಿನ ದಿನಗಳಲ್ಲಿ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಅಮಿತ್ ಶಾ ಮಾಡೇ ಮಾಡ್ತಾರೆ. ಆಗ ಒಂದು ವೇಳೆ ತಮ್ಮ ರಾಜ್ಯಕ್ಕೆ ಲಾಭ ಆಗಿದೆ ಅನ್ನೋದು ಸ್ಪಷ್ಟವಾದ್ರೆ ಇದಕ್ಕೆ ಎಲ್ಲರೂ ಅಡ್ಡಗಾಲು ಹಾಕಿದ್ರು ಅನ್ನೋದು ಅಲ್ಲಿನ ಜನರಿಗೆ ತಲುಪುತ್ತೆ. ಅದಕ್ಕೆ ಕಾಂಗ್ರೆಸ್ ರೀತಿ ನೇರವಾಗಿ ವಿರೋಧ ಮಾಡದೆ ನಮಗೆ ಕ್ಲಾರಿಟಿ ಕೊಡಿ, ನಂತರದಲ್ಲಿ ನಮ್ಮ ನಿಲುವನ್ನ ತಿಳಿಸ್ತೀವಿ ಅನ್ನೋ ಪ್ರಬುದ್ಧತೆಯನ್ನ ಎಲ್ಲರೂ ತೋರಿಸಿದ್ರು. ಕ್ಲಾರಿಟಿ ಸಿಕ್ಕ ಬಳಿಕವೂ ಒಬ್ರು ಬೆಂಬಲ ಕೊಟ್ಟು ಇನ್ನೊಬ್ರು ಬೆಂಬಲ ಕೊಡದೇ ಇದ್ರೆ ಅವರನ್ನ ಜನರು ವಿಲನ್ ರೀತಿ ಪರಿಗಣಿಸ್ತಾರೆ. ಇದರ ಸ್ಪಷ್ಟ ಅನುಭವ ಈಗಾಗಲೇ 2026ರ ಎಲೆಕ್ಷನ್ ನಲ್ಲಿ ಆಗಿದೆ. ಅದರಿಂದ ಯಾವ ಹೆಜ್ಜೆ ಇಟ್ರೂ ಅದಕ್ಕೊಂದು ಬಲವಾದ ಕಾರಣದ ಜೊತೆ ಹೋಗದೆ ಮಿಸ್ ಇನ್ಫಾರ್ಮೇಶನ್ ಹರಡೋ ಕೆಲಸ ಮಾಡಿದ್ರೆ ಅದು ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ. ಅದರಿಂದ ಬೆಂಬಲ ಕೊಡಬಹುದು. ಇನ್ನೊಂದು ಕಾರಣ, ಕಾಂಗ್ರೆಸ್ ವಿರುದ್ಧ ಡಿಎಂಕೆ ಕೊತ ಕುದೀತಾ ಇರೋದು. ಒಂದೊಳ್ಳೆ ಅವಕಾಶ ಸಿಕ್ಕಾಗ ನಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ಕಾಂಗ್ರೆಸ್ಗೆ ತೋರಿಸ್ಬೇಕು ಅಂತ ಡಿಎಂಕೆ ಕಾದು ಕೂತಿದೆ. ಅದಕ್ಕೆ ಈ ಡಿಲಿಮಿಟೇಷನ್ ಸರಿಯಾದ ಅವಕಾಶ. ಅದರಿಂದ ಎಲ್ಲರೂ ಡಿಲಿಮಿಟೇಷನ್ಗೆ ಬೆಂಬಲಿಸಬಹುದು ಅನ್ನೋ ವಾತಾವರಣ ಸದ್ಯಕ್ಕಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಟಿವಿಕೆ ಜೊತೆ ಕಾಂಗ್ರೆಸ್ ಕೂಡ ಮೈತ್ರಿ ಪಕ್ಷ. ಆದ್ರೆ ವಿಜಯ್ ರಾಹುಲ್ ಗಾಂಧಿಗಿಂತ ಹೆಚ್ಚಾಗಿ ಕೇಂದ್ರದ ಜೊತೆಗಿನ ಸ್ನೇಹ ಸಂಬಂಧ ಒಡನಾಟವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು. ಇನ್ನೊಂದೆಡೆ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಲ್ಲಿ ಒಂದೇ ಮಾತ್ರಮನ್ನ ಸಂಪೂರ್ಣವಾಗಿ ಹಾಡೋದಿಲ್ಲ ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದನ್ನ ಖಂಡಿಸಿರುವ ಅಮಿತ್ ಶಾ ಇದು ಆಂಟಿ ಇಂಡಿಯನ್ ನಿರ್ಧಾರ ಅಂತ ಕಿಡಿಕಾರಿದ್ದಾರೆ. 1937ರಲ್ಲಿ ಇಂಥದ್ದೇ ರೆಸಲ್ಯೂಷನ್ ಮಾಡಿಕೊಂಡು 2 ಪ್ಯಾರ ಮಾತ್ರ ಹಾಡೋದು ಅಂತ ಕೂತ್ಬಿಟ್ರು. ಇದೆಲ್ಲ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಸೀಕ್ರೆಟ್ ಆಗಿ ಉಳಿದಿಲ್ಲ. ಎಲ್ಲವೂ ಓಲೈಕೆಗೋಸ್ಕರ ಮಾಡ್ತಾ ಇರೋದು. 1937ರಲ್ಲಿ ಕಾಂಗ್ರೆಸ್ ಇಂತಹ ನಿರ್ಧಾರ ಕೈಗೊಂಡಿದ್ದೆ ನಂತರದಲ್ಲಿ ದೇಶ ವಿಭಜನೆ ಆಗೋದಕ್ಕೆ ದಾರಿ ತೋರಿಸಿದ್ದು. ಇವರೇ ಪಾಕಿಸ್ತಾನ ಸೃಷ್ಟಿಗೆ ಅಡಿಪಾಯವನ್ನ ಹಾಕಿದ್ರು. ಅದರಿಂದ ಭಾರತ ಹಾಗೂ ಭಾರತೀಯರು ಏನೆಲ್ಲ ಅನುಭವಿಸಿದ್ರು ಅನ್ನೋದು ಗೊತ್ತಿರೋದೆ. ಅದರಿಂದ ಪಾಠ ಕಲಿಯದೆ ಈಗ ಮತ್ತೊಮ್ಮೆ ಇದೇ ರೀತಿ ಓಲೈಕೆ ಮಾಡಿ ವಿಭಜನೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ದೊಡ್ಡ ದನಿಯಿಂದ ಖಂಡಿಸ್ತೀವಿ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ ನಿಲುವುಗಳು ಜನರಿಗೆ ನಿಜಕ್ಕೂ ಅಚ್ಚರಿಯನ್ನ ತರ್ತಾ ಇದೆ. ಈಗಾಗಲೇ ಹಲವು ಸಲ ಕಾಂಗ್ರೆಸ್ನ ಮೊದಲ ಪ್ರಯಾರಿಟಿ ಮುಸ್ಲಿಂ ಹಾಗೂ ಟಾರ್ಗೆಟ್ ಹಿಂದೂ ಅನ್ನೋದು ಜನರ ಅರಿವಿಗೆ ಬಂದಿದೆ. ಇದನ್ನ ಸರಿಪಡಿಸಿಕೊಂಡು ಎಲ್ಲರಿಗಾಗಿ ಕೆಲಸ ಮಾಡೋ ಬಗ್ಗೆ ಇದುವರೆಗೂ ದನಿ ಏರಿಸಿಲ್ಲ. ಹೇಗೂ ಹಿಂದೂಗಳಲ್ಲಿ ದಡ್ಡರು ಹಾಗೂ ಮೂರ್ಖರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೇಳದೇ ಇದ್ರೂ ವೋಟ್ಗಳು ಬಂದೇ ಬರುತ್ತೆ. ಅದನ್ನ ಬ್ರಹ್ಮ ಬಂದರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಆತ್ಮವಿಶ್ವಾಸ ಇರ್ಬೋದು. ಹಿಂದೂಗಳು ಬದಲಾಗಲ್ಲ ಸರಿ, ಆದ್ರೆ ಇಷ್ಟು ವರ್ಷ ಬೆಂಬಲಿಸ್ತಾ ಬಂದಿರೋ ಅಲ್ಪಸಂಖ್ಯಾತರು ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಬೇರೆ ಬೇರೆ ಪಕ್ಷಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಓಲೈಕೆ ಬಿಡಲ್ವಲ್ಲ ಅನ್ನೋದು ಹಲವರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.